ಶುಭೋದಯ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಕುಲ್ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ ಅಂದರೆ, ಅವನ ಉದ್ದೇಶ ಏನು ಅಂತಂದರೆ, ರಾಜಮನೆತನಕ್ಕೆ ವೆಪನ್ಸ್ ಎಲ್ಲ ಮಾಡಬೇಕು, ಒಂದು ಬಲಿಷ್ಠವಾದ ಖಡ್ಗ ಮಾಡಿ ರಾಜರಿಗೆ ಅದನ್ನ ಕೊಟ್ಟು ಅವರಿಂದ ಆ ಕೆಲಸ ಪಡ್ಕೋಬೇಕು ಅನ್ನೋದು ಅವನ ಆಸೆ. ಆದರೆ ಅದೇ ಅವನ ವಯಸ್ಸಿನ ಹುಡುಗರು ಸುತ್ತಾಡೋದು, ಮಾಡೋದು, ಆಟ ಆಡೋದು ಮಾಡ್ಕೊಂಡು, ಕಾಲಹರಣ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಇದನ್ನ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡಿಬಿಟ್ಟು ಆ ಹುಡುಗನ ಹತ್ರ ಬಂದು ಹೇಳ್ತಾನೆ, ಇದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡು, ನೀನು ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗ್ತೀಯಾ ಅಂತ. ಅವಾಗ ಅವನು ಅಂತಾನೆ, ಏನು ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಕಷ್ಟಪಟ್ಟು ಕೆಲಸನೇ ಮಾಡ್ತಾ ಇದ್ದೀನಿ, ಆದರೆ ನನ್ನ ಸ್ನೇಹಿತರೆಲ್ಲ ಫುಲ್ ಮಜಾ ಮಾಡ್ತಾ ಇದ್ದಾರೆ, ಆದರೂ ನಂಗೆ ಬೇಜಾರಪ್ಪ, ಆದರೆ ನನ್ನ ಧ್ಯೇಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಕೆಲಸ, ಇರಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಾದಮೇಲೆ 2 ವರ್ಷ ಕಳೆಯುತ್ತೆ. ಅದಾದಮೇಲೆ ಒಂದು ಖಡ್ಗ ಬಲಿಷ್ಠವಾದ ಮಾಡ್ತಾನೆ, ರಾಜ್ರಿಗೆ ಹತ್ರ ತೊಗೊಂಡೋಗಿ ಕೊಡ್ತಾನೆ. ಆವಾಗ ರಾಜರು ಅದನ್ನ ನೋಡಿಬಿಟ್ಟು, ತುಂಬ ಚೆನ್ನಾಗಿದೆ, ನೀನು ಇನ್ನು ಮುಂದೆ ನಮ್ಮ ರಾಜ್ಯಕ್ಕೆ ವೆಪನ್ ಮಾಡೋ ಕೆಲಸನ ನೀನೇ ಮಾಡು ಅಂತ ಅವ್ನಿಗೆ ಆ ಕೆಲಸ ಕೊಡ್ತಾರೆ. ಆ ಕೆಲಸ ತೊಗೊಂಡಿದ್ದ ಖುಷಿಯಲ್ಲಿ ಬರ್ತಾ ಇರ್ತಾನೆ. ಆವಾಗ ವಯಸ್ಸಾದ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ತಿರ್ಗಾ ಅದೇ ಕೇಳ್ತಾನೆ, ಏನಪ್ಪ ನೀನು ಅಂದ್ಕೊಂಡಿದ್ದ ಕೆಲಸ ಸಿಕ್ತಲ್ಲ ಅಂತ. ಅವಾಗ ಅಂತಾನೆ, ಹೌದು, ನೀವು ಅವತ್ತು ಹೇಳಿದ್ರಿ ಕಷ್ಟಪಟ್ಟು ಕೆಲಸ ಮಾಡು ಅಂತ, ಸಿಕ್ತು ಅಂತ. ಅದು ಬೇರೆ ಯಾರೂ ಅಲ್ಲ, ಮಾರುವೇಷದಲ್ಲಿದ್ದಿದ್ದು ಅದೇ ರಾಜ. ಅಂದರೆ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಆಪರ್ಚುನಿಟೀಸ್ ಕೊಡೋಕ್ಕೆ ತುಂಬ ಜನ ಬರ್ತಾರೆ. ಅಷ್ಟರೊಳಗೆ ಡಿಸ್ಟ್ರ್ಯಾಕ್ಟ್ ಆಗಿಬಿಟ್ಟು ಹೆಂಗೆಂಗೋ ಯೋಚನೆ ಮಾಡಬೇಡಿ, ಹಾರ್ಡ್ ವರ್ಕ್ ಮಾಡ್ತಾಯಿರಿ, ನಿಮ್ಮ ಡೆಸ್ಟಿನೇಷನ್ಗೆ ನೀವು ತಲುಪೇ ತಲುಪ್ತೀರ. ಇದುವೇ ನಿತ್ಯ ಸತ್ಯ.